we live in a society where caste is very important than love, life and happiness. Okay, we live in a society where caste is very important than love, life and happiness. Why I am telling about this caste? Because in this poem we will study about the caste. Okay, so here Mudnukudu Chinnaswamy written a very beautiful poem about the caste system. Okay, here okay, ಇದನ್ನ ಕನ್ನಡದಲ್ಲಿ ಹೇಳ್ತೀನಿ. ಏನಂತಂದ್ರೆ ನಾವು ಎಂಥ ಸೊಸೈಟಿ ಒಳಗಡೆ ಬದುಕ್ತಾ ಇದ್ದೀವಿ ಅಂತಂದ್ರೆ, ನಾವು ಎಂಥ ಸೊಸೈಟಿ ಒಳಗಡೆ ಅದೀವಿ ಅಂತಂದ್ರೆ, ಇಲ್ಲಿ ಪ್ರೀತಿ, ಜೀವನ ಮತ್ತು ಸಂತೋಷಕ್ಕಿಂತ ಖುಷಿಗಿಂತ ಜಾಸ್ತಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತಂದ್ರೆ ಜಾತಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. ಅಂತ ಒಂದು ಸೊಸೈಟಿ ಒಳಗಡೆ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಇದು ಬದುಕ್ತಾ ಇದ್ದೀವಿ. ಇದ್ರ ಬಗ್ಗೆ ಸುಂದರವಾಗಿ ಮುದ್ದುಕುಡು ಚಿನ್ನಸ್ವಾಮಿ ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಕವನವನ್ನ ಬರೆದಿದ್ದಾರೆ. ಓಕೆ, ಅದ್ರ ಬಗ್ಗೆ ನಾವೇನ್ ಮಾಡೋಣ ಈಗ ಸ್ಟಡಿ ಮಾಡೋಣ. ಓಕೆ, ಬಿಫೋರ್ ವಿ ಕುಡ್ ಗೋ ವಿತ್ ದ poet's introduction, first we will read the pre-reading activity. Okay, ನೋಡಿ pre-reading activity ಒಳಗಡೆ ಏನು ಕೊಟ್ಟಿದ್ದಾರೆ ಅಂತ. Do you think that being a tree is more convenient than being a human being? ನಿಮ್ಗೆ ಅನ್ಸುತ್ತಾ ಯಾವುದು ಜಾಸ್ತಿ ಕನ್ವಿನಿಯೆಂಟ್ ಅಂತ? ಒಂದು ಟ್ರೀ ಆಗೋಕ್ಕಿಂತ, ಮನುಷ್ಯ ಆಗೋಕ್ಕಿಂತ ಟ್ರೀ ಆಗ್ಬೇಕಾಗಿತ್ತು ಅಂತ ಅನ್ಸುತ್ತಾ ಅಂತ. ಸೊ ಈ poem, after listening this poem, you give me this answer. Okay, so here I will start the poem with the introduction of the poet. So the poet name is Mudnukudu Chinnaswamy. They have given in the page that a note on the poet. Mudnukudu Chinnaswamy, born 1954. They have given that era, and it is a well-known Kannada poet. He is a well-known Kannada poet who hails from Mudnukudu village in Chamarajanagar district of Karnataka. Okay, he is from Karnataka, district is Chamarajanagar. Okay, ಅವರು ಏನಪ್ಪ ಅಂತಂದ್ರೆ ಕರ್ನಾಟಕದವರೇ ಅವರು, ಮತ್ತು ಅವರು ಹುಟ್ಟಿದೆಲ್ಪ ಅಂತಂದ್ರೆ ಚಾಮರಾಜನಗರ ಡಿಸ್ಟ್ರಿಕ್ಟ್ ಒಳಗಡೆ. ಆಮೇಲೆ ಅಲ್ಲಿರುವಂತಹ ಒಂದು ಹಳ್ಳಿ, ಒಂದು ಚಿಕ್ಕ ಹಳ್ಳಿ ಮುದ್ದುಕೂಡು ಅಂತ. ಸೊ ಅದಕ್ಕೆ ಅವ್ರನ್ನ ಮುದ್ದುಕೂಡು ಚಿನ್ನಸ್ವಾಮಿ ಅಂತ ಕರೀತಾರೆ. ಓಕೆ, ದೆನ್ he has 2 post graduate degrees, MCom, MA with a deep literature in the social sciences. Okay, he has a 2 postgraduate. Which is a postgraduate? We consider that after degree, if we take any course, that will be considered as a postgraduate. Now degree ಮುಗಿದ ಕೂಡಲೇ ಯಾವುದಾದ್ರೂ ಒಂದು ಇನ್ನೊಂದು ಡಬಲ್ ಡಿಗ್ರಿ ಅಂತ ಹೇಳ್ತೀವಿ. ಓಕೆ, ಅದನ್ನ ನಾವು ಪೋಸ್ಟ್ ಗ್ರಾಜುಯೇಟ್ ಕೂಡ ಅಂತ ಹೇಳ್ತೀವಿ. ಸೊ ಅವರು 2 ಡಿಗ್ರಿಯನ್ನ ಪೋಸ್ಟ್ ಗ್ರಾಜುಯೇಟ್ ಡಿಗ್ರೀಸ್ ಅನ್ನ ತಗೊಂಡಿದ್ದಾರೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಒಂದು MCom, MA ಮತ್ತೆ ಡಿ ಲಿಟರೇಚರ್ ಇನ್ ಸೋಷಿಯಲ್ ಸೈನ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಸೋಷಿಯಲ್ ಸೈನ್ಸ್, MA ಮತ್ತೆ MCom ಗಳನ್ನ ಮಾಡಿದ್ದಾರೆ. ಓಕೆ, he is a director in Bangalore Metropolitan Transport Corporation by profession. ನೋಡಿ ಎಲ್ಲಿ ವರ್ಕ್ ಮಾಡ್ತಾರೆ ಅಂತಂದ್ರೆ BMTC. ನಾನು ಕೇಳಿದ್ದೀನಿ. ಓಕೆ, he works in a BMTC. Poetry is his passion, but has worked in other genres of literature as well, besides having a wide range of interest in culture, theatre and social work. Okay, ನೋಡಿ ಅವರಿಗೆ ಯಾವುದು ಕೂಡ passion. Okay, everybody we have that something interesting, some works. Okay, everybody we have that passion. ಎಲ್ಲರಿಗೂ ಕೂಡ ಒಂದು ಆಸಕ್ತಿ ಅಂತ ಇರುತ್ತೆ ಯಾವ್ಯಾವ್ದ್ರ ಒಳಗಡೆ. ಓಕೆ, ಕೆಲವೊಬ್ಬರು ಡ್ರಾಯಿಂಗ್ ಒಳಗಡೆ ಇದ್ರು, ಕೆಲವೊಬ್ಬರು ಸಿಂಗಿಂಗ್ ಒಳಗಡೆ, ಕೆಲವೊಬ್ಬರು ಡ್ಯಾನ್ಸಿಂಗ್, ಕೆಲವೊಬ್ಬರು ಸ್ಟಡೀಸ್ ಒಳಗಡೆ ಇರುತ್ತೆ. ಓಕೆ, ಸೊ ಇವರಿಗೆ ಯಾವ್ದ್ರಲ್ಲಿ ಇತ್ತು ಅಂತಂದ್ರೆ ಒಂದು ಕವನ ಬರೆಯೋದ್ರಲ್ಲಿ ಅಂತ. ಓಕೆ, ಸೊ ಯಾವಾಗಲೂ ಇವರಿಗೆ ಪೋಯಿಟ್ರಿ ಬಗ್ಗೆ ತುಂಬಾ ಪ್ಯಾಷನ್ ಆಗಿತ್ತು. ಓಕೆ, ಸೊ ಇವರೇಪ ಅದಷ್ಟೇ ಅಲ್ಲದೆ ಕೂಡಪ್ಪ ಏನು ಅಂತಂದ್ರೆ ಇವರು ಸಾಹಿತ್ಯ ಕೃತಿಗಳಲ್ಲೂ ಕೂಡ ಅತಿ ಆಸಕ್ತಿಯನ್ನ ಹೊಂದಿದ್ರು. ಅದಷ್ಟೇ ಅಲ್ಲದೆ ಸಮಾಜ ಸೇವೆಯಲ್ಲೂ ಕೂಡ ಅವ್ರು ಏನ್ ಮಾಡ್ತಿದ್ರು, ಬಹಳಷ್ಟು ತಮ್ಮ ಒಂದು ಸಹಾಯವನ್ನ ಮಾಡ್ತಾ ಇದ್ರು ಅಂತ. he has brought out 24 books. ನೋಡಿ ಇವರು ಎಷ್ಟು ಪುಸ್ತಕಗಳನ್ನ he has brought 24 books, 24 ಪುಸ್ತಕಗಳು, which include 6 collections of poetry. ಓಕೆ, ಅದರೊಳಗಡೆ 6 collection poetries ಇರುತ್ತವೆ. ಆಮೇಲೆ 4 essay, 4 of essays and 3 plays ಅಂದ್ರೆ ನಾಟಕಗಳು ಅಂತ ಹೇಳ್ತೀವಿ ನಾವು, 3 plays. ಓಕೆ, and a collection of short stories. ಓಕೆ, ಸೊ ಇವುಗಳೆಲ್ಲ ಕೂಡ ಏನಪ್ಪ ಅಂದ್ರೆ 24 books ಗಳನ್ನ ಅದರೊಳಗಡೆ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ. 24 books ಒಳಗಡೆ ಇವುಗಳನ್ನೆಲ್ಲ ಏನ್ ಮಾಡಿದಾರೆ, ಇನ್ಕ್ಲೂಡ್ ಮಾಡಿದ್ದಾರೆ. Next, he is widely translated into many Indian languages apart from English, Spanish and Hebrew. Okay, ನೋಡಿ ಇವರು ಬಹಳಷ್ಟು ಭಾಷೆಗಳಿಗೆ ಏನ್ ಮಾಡಿದ್ರು, ಅನುವಾದವನ್ನ ಮಾಡಿದ್ದಾರೆ. ಅದಕ್ಕೆ ಯಾವ್ಯಾವಗಳನ್ನ ಬಿಟ್ಟು ಇಂಗ್ಲಿಷ್, ಸ್ಪ್ಯಾನಿಷ್ ಅಂಡ್ ಹಿಬ್ರೂ. ಓಕೆ, ಇವುಗಳಿಗೆ ಏನ್
ಟ್ರಾನ್ಸ್ಲೇಟ್ ಮಾಡಿಲ್ಲ. An anthology of his selected poems in Spanish has been brought out by the government of Venezuela and the World Poetry Series. So here his achievement, ಅವರ ಒಂದು ಅಚೀವ್ಮೆಂಟ್ ಅನ್ನು ನೋಡಬೇಕು. ಏನವ ಸಾಧನೆ ಅಂತಂದ್ರೆ anthology of his ಒಂದು ಸೆಲೆಕ್ಟ್ ಪೋಯಮ್ಸ್ ಗಳ ಒಂದು ಹೆಸರು ಅಂತ ಇರುತ್ತೆ, ಅದರೊಳಗೆ anthology ಅಂತ ಕೊಟ್ಟಿದ್ದಾರೆ. ಓಕೆ, ಸೊ anthology ಅನ್ನೋ ಒಂದು ಸೆಲೆಕ್ಟೆಡ್ ಪೋಯಮ್ ಏನಾಗಿದೆ ಅಂತಂದ್ರೆ ಅವರಿಗೆ ವರ್ಲ್ಡ್ ಪೋಯಟ್ರಿ ಸೀರೀಸ್ ಒಳಗಡೆ ಅವ್ರು ಏನ್ ಮಾಡಿದ್ರೆ ಸೇರಿಸಿದ್ದಾರೆ ಅಂತಂದ್ರೆ ಗವರ್ಮೆಂಟ್ ಇಂದ ಅದನ್ನ ರೆಕಗ್ನೈಸ್ ಮಾಡಿ ಅದು ಅಷ್ಟು ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಅಂತ. ಓಕೆ, ಸೊ ಅದಕ್ಕೂ ಕೂಡ ನಾವು ಏನು ಹೇಳ್ಬೋದು, ಗ್ರೇಟ್ ಅಂತ ಹೇಳ್ಬೋದು. ಸೊ ಈ ಸಣ್ಣ ಒಂದು ಇಂಟ್ರೊಡಕ್ಷನ್ ನಾವು ಯಾರ ಬಗ್ಗೆ ನೋಡ್ಬೋದು ಅಂತಂದ್ರೆ ಮುದ್ದುಗೋಡು ಚಿನ್ನಸ್ವಾಮಿ ಅವ್ರ ಬಗ್ಗೆ ನೋಡಬಹುದು. ಆಮೇಲೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, a note on the translator who has translated this. For about them also they have given here a note on the translator. ಯಾರು ಟ್ರಾನ್ಸ್ಲೇಟ್ ಮಾಡಿದಾರಲ್ಲ ಅವ್ರ ಬಗ್ಗೆ. ಓಕೆ, ಯಾರು ಮಾಡಿದ್ದಾರೆ ನೋಡಿ, ರೋವೆನಾ ಹಿಲ್. ಓಕೆ, ರೋವೆನಾ ಹಿಲ್ ಏನ್ ಮಾಡಿದ್ದಾರೆ ಇದನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ನೋಡಿ. ಅವರಲ್ಲಿ ಹುಟ್ಟಿದ್ದಾರೆ ಅಂತಂದ್ರೆ where she was born in England 1938. ಅವರು ಇಂಗ್ಲೆಂಡ್ ಒಳಗಡೆ 1938 ಒಳಗಡೆ ಏನಾಗಿದ್ದಾರೆ ಅಂತಂದ್ರೆ ಹುಟ್ಟಿದ್ದಾರೆ. and went to school in New Zealand. Okay, our school days, where she spent her school days in New Zealand. She attended university in New Zealand. So she has attended her university in New Zealand. Our university education are ಮುಗಿಸಿದ್ದಾರೆ ಅಂತಂದ್ರೆ ನ್ಯೂ ಜಿಲೆಂಡ್ ಒಳಗಡೆ ಮುಗಿಸಿದ್ದಾರೆ. Italy and India, not only in New Zealand but also in Italy and India. So India ಒಳಗಡೆ ಏನು ಕಲಿತಿದ್ದಾರೆ ಅಂತಂದ್ರೆ University of ಮೈಸೂರು ಒಳಗಡೆ. Okay, so she taught English literature at the University de Los Andes in Merida, Venezuela. This place located in Venezuela. ಅವರು ಎಲ್ಲಿ ತಮ್ಮ ಯೂನಿವರ್ಸಿಟಿಯನ್ನ ತಮ್ಮ ಎಜುಕೇಶನ್ ಮುಗಿಸಿ ಅವರು ಎಲ್ಲಿ ಕಲಿಸಿದ್ದಾರೆ, ತಮ್ಮ ಎಲ್ಲಿ ತಾವು ಶಿಕ್ಷಕರಾಗಿ ವರ್ಕ್ ಮಾಡಿದ್ದಾರೆ ಅಂತಂದ್ರೆ ಅವ್ರ ಪ್ಲೇಸ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ವೆನಿಜುವೆಲಾ ಒಳಗಡೆ. ಸೊ ಯೂನಿವರ್ಸಿಡಾಡ್ ಲಾಸ್ ಆಂಡಿಸ್ ಇನ್ ಮೆರಿಡಾ ಒಳಗಡೆ ಏನ್ ಮಾಡಿದ್ದಾರೆ ಅವರು ತಮ್ಮ ಕಾರ್ಯವನ್ನ ಮಾಡಿದ್ದಾರೆ. ವೇರ್ ಶಿ ಲಿವ್ಸ್. ಓಕೆ, ಅಲ್ಲೇ ವಾಸಿಸೋದು ಅಂತ. ಶಿ ಹ್ಯಾಸ್ ಪಬ್ಲಿಷ್ಡ್ 4 books of poems in Spanish. ನೋಡಿ, ಸ್ಪ್ಯಾನಿಷ್ ಒಳಗಡೆ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ 4 ಬುಕ್ಗಳನ್ನ ಏನ್ ಮಾಡಿದ್ದಾರೆ, ಪಬ್ಲಿಷ್ ಮಾಡಿದ್ದಾರೆ. ಆಸ್ ವೆಲ್ ಆಸ್ ಪೋಯಮ್ಸ್, ಎಸ್ಸೇಸ್ ಅಂಡ್ ಟ್ರಾನ್ಸ್ಲೇಷನ್ ಇನ್ ಪೀರಿಯಾಡಿಕಲ್ಸ್ ಇನ್ ವೆನಿಜುವೆಲಾ. ಅದಷ್ಟೇ ಅಲ್ಲದೆ ಪದ್ಯಗಳನ್ನ ಮತ್ತು ಎಸ್ಸೇಸ್ ಗಳನ್ನ. ಓಕೆ, ಸೊ ಪೀರಿಯಾಡಿಕಲ್ಸ್ ಅಂದ್ರೆ ನಾವು ಮಂತ್ಲಿ ಮ್ಯಾಗಝಿನ್ಸ್ ಅಂತ ಹೇಳ್ತೀವಲ್ಲ ಅವುಗಳನ್ನ ನಾವು ಪೀರಿಯಾಡಿಕಲ್ಸ್ ಅಂತ ಹೇಳ್ತೀವಿ. ಸೊ ಅವುಗಳನ್ನ ಕೂಡ. ಓಕೆ, ಅಂಡ್ ನಾಟ್ ಓನ್ಲಿ ಇನ್ ವೆನಿಜುವೆಲಾ ಬಟ್ ಆಲ್ಸೋ ಕೊಲಂಬಿಯಾ, ಇಂಡಿಯಾ, USA ಈ ಎಲ್ಲ ದೇಶಗಳಲ್ಲಿ ಕೂಡ ಅವ್ರು ಏನ್ ಮಾಡಿದ್ದಾರೆ, ಈ ತರದ ಒಂದು ಕಾರ್ಯಗಳನ್ನ ಮಾಡಿದ್ದಾರೆ. ಓಕೆ, ಅಂಡ್ ಶಿ has translated some of Kannada best known poets in Spanish. ನೋಡಿ, ಕನ್ನಡದಲ್ಲಿ who are the very famous Kannada poets and poems. Those poems also she translated to the Spanish. Okay, so ಯಾರು ಕನ್ನಡದ ಅತಿ ಶ್ರೇಷ್ಠ ಕವಿಗಳು ಮತ್ತೆ ಕವನಗಳಂತ ಹೇಳ್ತಿಲ್ಲ ಅವುಗಳನ್ನ ಕೂಡ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಸ್ಪ್ಯಾನಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಸೊ more importantly, okay, so what they have here, more importantly, it is to her credit that she has translated several literary works in Indian languages in English and Spanish. ನೋಡಿ, ಬಹಳಷ್ಟು ಭಾರತೀಯ ಭಾಷೆಗಳಿರುವಂತಹವುಗಳನ್ನ ಅವರು ಏನ್ ಮಾಡಿದ್ದಾರೆ ಅಂತ ಇಂಗ್ಲಿಷ್ ಮತ್ತು ಸ್ಪ್ಯಾನಿಷ್ ಕೂಡ ಅವುಗಳನ್ನ ಅನುವಾದವನ್ನ ಮಾಡಿದ್ದಾರೆ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ದಟ್ ರಿಯಲಿ ಅವ್ರಿಗೆ ಒಂದು ಕ್ರೆಡಿಟ್ ಏನ್ ಮಾಡಬೇಕು ಅಂತ ಹೋಗ್ಬೇಕು ಅಂತ. ಸೊ ಇವ್ರು ಟ್ರಾನ್ಸ್ಲೇಟ್ ಮಾಡಿದ್ವಿ, ಇವ್ರ ಬಗ್ಗೆ ಕೂಡ. ಸೊ ಈಗ ನಾವಿಬ್ಬರ ಬಗ್ಗೆ ಸ್ಟಡಿ ಮಾಡಿದ್ವಿ, ಒಂದು ಮುದ್ದುಗೋಡು ಚಿನ್ನಸ್ವಾಮಿ ಬಗ್ಗೆ ಮತ್ತೆ ಇನ್ನೊಂದು ಯಾರ ಬಗ್ಗೆ, ರೋವೆನಾ ಹಿಲ್ ಬಗ್ಗೆ. ಇವ್ರ ಪೋಯಟ್ಸ್ ಬಗ್ಗೆ ನಾವೇನ್ ಮಾಡಿದ್ವಿ, ಸ್ಟಡಿ ಮಾಡಿದ್ವಿ. ಓಕೆ, ಸೊ ಇಲ್ಲಿ ಕೊಟ್ಟಿದ್ದೀನಿ ನಾನು ಪ್ರೀ ರೀಡಿಂಗ್ ಆಕ್ಟಿವಿಟಿ ಬಗ್ಗೆ ಹೇಳಿದ್ದೀನಿ. ಸೊ ಆಫ್ಟರ್ ಎಕ್ಸ್ಪ್ಲೈನಿಂಗ್ ದಿಸ್ ಪೋಯಮ್ ಯು ಆನ್ಸರ್ ಟು ಮೀ ದಿಸ್ ಕ್ವೆಶ್ಚನ್ ದಟ್ ಇನ್ ವಾಟ್ ದೇ ಹ್ಯಾವ್ ಗಿವನ್ ಇನ್ ದ ಪ್ರೀ ರೀಡಿಂಗ್ ಆಕ್ಟಿವಿಟಿ. ಸೊ ಈ ಪೋಯಮ್ ಅನ್ನು ಎಕ್ಸ್ಪ್ಲೇನ್ ಮಾಡಿಕೊಂಡು ನನಗೆ ಈ ಆನ್ಸರ್ ನೀವು ಕೊಡೋದಂತೆ. ಸೊ ಓನ್ಲಿ ದಿಸ್ ಕ್ಲಾಸ್ ಇಸ್ ಅಬೌಟ್ ದ ವಾಟ್, this class is only about the introduction of the poets, and just take a glance towards that poets and just read once this poem. I will explain in the next video. And I want to tell to my dear students one important message is that I have given the notes that the first year you have that passing package notes, that is the first year passing package notes. That notes I have given I have given to that in a Xerox center, that in a J complex in underground there is a Patil computers is there. If you go there you will get that notes. Okay, ಏನಪ್ಪಾ ಅಂತಂದ್ರೆ ನೀವು ನಿಮಗೆ ನೋಟ್ಸ್ ಏನಪ್ಪಾ ಅಂತಂದ್ರೆ ಸಿಗುತ್ತೆ. ಎಲ್ಲಿ ಸಿಗುತ್ತೆ ಅಂತಂದ್ರೆ J complex ಒಳಗಡೆ ಅಲ್ಲಿ ಪಾಟೀಲ್ ಕಂಪ್ಯೂಟರ್ಸ್ ಅಂತ ಅಂಡರ್ಗ್ರೌಂಡ್ ಒಳಗಡೆ ಇದೆ. ನೀವು ಅಲ್ಲಿ ಹೋದ್ರೆ ನಿಮಗೆ ಫಸ್ಟ್ PUC ನೋಟ್ಸ್ ಸಿಗುತ್ತೆ. ಸೊ go and ask. Maybe that rate is 80 rupees. If you go there, if you tell my name, they will make some less amount, make half, they will give in a half amount. Okay, ಅದೆಷ್ಟು 80 ರೂಪಾಯಿ ಇದೆ. ನೀವು ಅದನ್ನ ಹೋಗಿ ಅಲ್ಲಿ ನನ್ನ ಹೆಸರು ಹೇಳಿದ್ರೆ ಏನಂತ
ಸರ್ ಬರೆದಿರುವಂಥ ಸಮ್ಮರಿ ನೋಟ್ಸ್ ಕೂಡ ಅಲ್ಲಿ ನಿಮ್ಗೆ ಸಿಗುತ್ತೆ. ಓಕೆ, ಸೊ ಗೋ ಆ್ಯಂಡ್ ಕಲೆಕ್ಟ್ ಇಟ್, ಇಟ್ ವಿಲ್ ಹೆಲ್ಪ್ ಫಾರ್ ಯು. ಹೋಗಿ ಅಲ್ಲಿ ತಗೊಂಡು ನಿಮ್ಗೆ ಅದೇನಾಗುತ್ತೆ, ಹೆಲ್ಪ್ ಆಗುತ್ತೆ. So in this video I have explained only introduction of the poets. In the next video I will explain the poem, and I said that this is about the caste